ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು. ಇವತ್ತು ನಮ್ಮ ಮನೆಗೆ ವಿಶೇಷವಾಗಿ ಯಾರು ಬಂದಿದ್ದಾರೆ ಅಂದರೆ ಇವ್ರ ಹೆಸರು ವಿದ್ಯಾ ಅಂತ. ಇವರ ನನ್ನ ಪರಿಚಯ ಇನ್ಸ್ಟಾಗ್ರಾಮಿಂದ. ಇವರ ನನ್ನ ಪರಿಚಯ ಆಗಿತ್ತು 3 ವರ್ಷ ಆಯಿತು. 3 ವರ್ಷದಿಂದ ಬರೀ ಮೆಸೇಜು, ಅಪರೂಪಕ್ಕೆ ಕಾಲಲ್ಲಿ ಮಾತಾಡ್ತಿದ್ವಿ. ಒನ್ ಟೈಮು ಇವರು ನಾವು ಮನೇಲಿ ಇರಲಿಲ್ಲ. ಆ ಟೈಮಲ್ಲಿ ಪಾಪ ನಮ್ಮ ಮನೆಗೆ ಬಂದು ಇವರು ವಾಪಸ್ ಹೋಗಿದ್ದಾರೆ. ಮತ್ತು ನನಗೆ ಅಂತ ಇವರು ಕೊರಿಯರಲ್ಲಿ ಸೀರೆ ಮತ್ತು ಅರಿಶಿನ, ಕುಂಕುಮ, ಬಳೆ ಎಲ್ಲ ನನಗೆ ಕೊರಿಯರ್ ಮಾಡಿದರು. ತುಂಬ ಸಲ ಅವರು ಅವ್ರ ಮನೆಗೆ ಕರೆದ್ರು, ಹೋಗೋಕ್ಕಾಗಿಲ್ಲ. ರಾಯರೇ ಅವರನ್ನು ಇವತ್ತು ಮನೆಗೆ ಕರೆಸ್ಕೊಂಡ್ರು ಅಂತ ಅನ್ಕೋತೀವಿ. ಯಾವುದೇ ಆಗ್ಬೋದು, ಒಂದು ಏನೇ ಸಿಗಬೇಕು ನಮ್ಮ ಜೀವನದಲ್ಲಿ, ಏನೇ ಆಗಬೇಕು ಅಂದರೂ ಎಲ್ಲ ಹಣೆ ಬರ. ಯಾವಾಗ ಏನಾಗಬೇಕು, ಏನು ನಡಿಬೇಕು ಆವಾಗಲೇ. ಇವರು ಇವತ್ತು ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿಯಾಯಿತು. ಇವರ ಅನುಭವಗಳನ್ನ ಇವರು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ಇವರು ಕೂಡ ರಾಯರನ್ನ ತುಂಬ ಪೂಜೆ ಮಾಡ್ತಾರೆ. ಒಳ್ಳೆಯದಾಗಲಿ. ಅಂದರೆ ಸಾಂಗ್ ವಿಡಿಯೋ ಎಲ್ಲ ಸ್ನೇಹ ಮಾಡ್ಕೊತಾರೆ. ನಾರ್ಮಲ್ ಈ ಥರದ್ದೆಲ್ಲ ಯಾರಾದರೂ ಮನೆಗೆ ಬಂದಾಗ ನಮಗೆ ನಾರ್ಮಲ್ ವಿಡಿಯೋನೂ ಮಾಡ್ಕೊಡ್ತಿದ್ರು ಫಸ್ಟು. ಈಗ ವಾಕರ್ ಇಟ್ಕೋಬೇಕಲ್ಲ, ಕೂತು ಜಾಗದಲ್ಲೇ ಮಾಡಬೇಕು ಅಂದ್ಬಿಟ್ಟು ಈಗ ಶನಿವಾರ ನಾಳೆ ರಜೆ ಇರುತ್ತಲ್ಲ ಸ್ನೇಹಗೆ, ಪ್ರಮೋಷನ್ದು ಒಂದಷ್ಟು ಸೀರೆಗಳು ಬಂದಿದೆ. ಎಲ್ಲ ಸೀರೆಗಳನ್ನ ಹಾಕ್ಕೊಂಡು ನಾಳೆ ಪಾರ್ಕು, ಇದು ಮೇಲ್ಗಡೆ ಟೆರೆಸ್ ಮೇಲೆ ಇಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತಿರಕ್ಕ. ಅದು ಸೀರೆ ನಿಮ್ಮನ್ನು ನೋಡ್ರೆ ಸೀರೆ ಉಟ್ಕೋಬೇಕಂತ ಅನ್ಸುತ್ತೆ. ನಾನು ಮೇಂಟೈನ್ ಮಾಡಕ್ ಬರಲ್ಲ ಅಕ್ಕ. ನೀವು ಬ್ಲೌಸ್ ಎಲ್ಲ ಎಲ್ಲ ಹೊಲಿಸ್ತೀರಕ್ಕ? ನಾನೊಂದು ಹೊಲ್ಕೊಡ್ತೀನಕ್ಕ. ನಿಜವಾಗಿ ಇದೆಲ್ಲ ಶಾಶ್ವತ ಏನೂ ಇಲ್ಲ. ಮಾತಾಡೋದು ಏನಂದ್ರೆ ಯಾರೊಂದಿಗೂ ದ್ವೇಷ ಚೆನ್ನಾಗಿರಲ್ಲ, ಪ್ರೀತಿಯಿಂದ ಮಾಡೋದ್ರಿಂದ ತಪ್ಪಿಲ್ಲ ಅಂತ. ಕೆಳಗಡೆ ಇಲ್ಲ, ಈ ಕಡೆ ಬರು, ಈ ಕಡೆ. ನನ್ನ ಹತ್ರ ಈ ಥರ ಸ್ಯಾರಿ ಇದೆ, ಅದಕ್ಕೆ ಇದೇ ತಗೊಂಡ್ಬಂದೆ. ಹಿಂದ್ಕೊಡು. ನೀವು ಎಷ್ಟು ಇಟ್ಟಿದ್ದೀರಾ ನನ್ಕೊಳ್ಳ. ತುಂಬ ಖುಷಿ ಆಯ್ತು. ನನ್ಗೂ ಖುಷಿ ಆಯ್ತು ಅಕ್ಕ. ತಡೆಯೋದು ನಿಮಿಷ. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ನಿಸ್ತು ಇವತ್ತು ನಮ್ಮ ಮನೆಗೆ ಬಂದು? ಏನಿಲ್ಲ, ಆ ಫೋಟೋ ಹತ್ರ ನಿಂತ್ಕೊಂಡೆ ಫುಲ್ ವೈಬ್ರೇಷನ್ ಹೆಂಗಾಗುತ್ತೆ ಅಂದ್ರೆ ಫುಲ್ ಅದೇನೋ ಶಕ್ತಿ ಇದ್ದಂಗಿದೆ. ಒಂಥರ ನಿಮ್ ಮನೆಗ್ ಬಂದ್ರೇನೆ ಒಂಥರ ಆ ಫೀಲೇ ಒಂಥರ ಅಕ್ಕ. ನಿಜ. ಗುರುವಾರ ಟೈಮು ಆ ಜಾಗದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಫುಲ್ಲು ವೈಬ್ರೇಷನ್. ಮೈಯೆಲ್ಲ ಒಂಥರ ಜುಮ್ ಅಂದಂಗ ಆಗೋಯ್ತು ಇವಾಗ ನನ್ಗಲ್ಲೂ. ಅಲ್ಲಿ ನೀವ್ ಅಲ್ಲಿ ಕುಂಕುಮ ಕೊಟ್ರಲ್ಲ, ಏನೋ ಒಂಥರ ಕ್ಷಣ ಒಂಥರ. ಮನೆಗ್ ಬಂದಿದ್ರು ಸೋಮವಾರ, ಅವರು ಅದೇ ಹೇಳಿದ್ರು, ಆ ಜಾಗದಲ್ಲಿ ಹೋಗ್ಬಿಟ್ಟು ಅವ್ರು ನಿಂತ್ಕೊಂಡ ತಕ್ಷಣ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತಾ. ಹೌದು, ಅವರು ಒಂಥರ ಒಂದು ಕ್ಷಣಕ್ಕೆ ಟೈಮ್ ನಿಂತ್ಕೊಂಡ್ಬಿಟ್ರು. ನಾನು ಇವಾಗ ಒಂಥರ ಸ್ಟಕ್ ಆದಂಗ ಅದೇ, ಯಾಕಂದ್ರೆ ಅಷ್ಟು ವೈಬ್ ಇದೆ ಅಲ್ಲಿ. ಸಿಕ್ಕಾಬಟ್ಟೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ಅನುಭವ ನನಗೆ ತುಂಬಾ ಸಲ ನನಗೂ ಆಗ್ಬಿಟ್ಟಿದೆ ಈ ಜಾಗದಲ್ಲಿ. ನೋಡಿ, ನಂಗ್ ನಿಜ ಹೆಂಗ್ ಅನ್ಸಿದೆ ಅಂದ್ರೆ ಒಂಥರ ಏನೋ ಶಕ್ತಿ ನನ್ಗೆ ಒಳಗಡೆ ಬರ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಎಷ್ಟೋ ಸಲ ಸ್ಟಾರ್ಟಿಂಗ್ ನಾವು ಇದು ಪೂಜೆ ಮನೆಗೆ ರಾಯರು ತಂದು ಪೂಜೆ ಮಾಡಿದಾಗ ಇಲ್ಲಿ ರಾಯರು ನಾವಿಲ್ಲೇ ಮಲಗಿದೀವಿ. ಇಲ್ಲಿ ಸೌಂಡ್ ಕುಟ್ಟ 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 ಅಂತ ಸೌಂಡ್ ಬರ್ತಾ ಇತ್ತು. ನಾವು ಯಾರಿರ್ಬೋದು ಅಂತ ನೋಡೋಣ ಅಂತ ಅನ್ಕೊಂಡ್ರೆ ಮೇಲಿಂದ ಫೋಟೋ, ಒಳಗಡೆ ಫೋಟೋ ಇತ್ತು ನಮ್ದು ರೂಮಲ್ಲಿ. ಒಳಗಡೆ ಫೋಟೋ ಇಂದ ಹೂವ ರಫ್ ಅಂತ ಆಯ್ತು. ಅವಾಗ ಅನ್ಕೊಂಡೆ ರಾಯರು ಅಂತ. ಎಷ್ಟು ವೈಬ್ ಅಂದ್ರೆ ನನ್ ಫೋಟೋ ಯಾವತ್ತೂ ಇದ್ ಮಾಡಲ್ಲ. ಯಾಕಂದ್ರೆ ಎಲ್ಲೆಲ್ಲಿ ಸುತ್ತಾಡ್ಕೊಂಡ್ ಬಂದಿತ್ತು ನಾವು, ಅದನ್ನ ಮುಟ್ಬಾರ್ದು ಹಂಗೆಲ್ಲ ಫೋಟೋ ಆಗ್ಲಾಗ್ಲ. ಅದಕ್ಕೂ ಒಂದ್ ಟೈಮ್ ಇರುತ್ತೆ. ನಾವು ಪೂಜೆ ಮಾಡಿದಾಗ ನಮಸ್ಕಾರ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಬಂದ್ರೆ ನನಗೆ ನಿಜ ಏನೋ ಇನ್ನ ಶಕ್ತಿ ನನಗ್ ಜಾಸ್ತಿ ಬರ್ತಿದ್ಯೇನೋ ಅನಿಸ್ತಾ ಇದೆ. ಪ್ರಸಾದನ ಕೊಟ್ರಲ್ಲ, ಅದ್ ಕೊಡ್ತೀರಾ ಹೂವ? ಕೊಡ್ಲಾ? ಕೊಡಿಕ. ಇದೇ ಪ್ರಸಾದ ರಾಯರು ನಿಮ್ಗೆ ಕೊಟ್ಟಿದ್ದು.
ಥ್ಯಾಂಕ್ ಯು ಅಕ್ಕ. ಮಧ್ಯಾಹ್ನ ಮುಡ್ಸಿದ್ದು ನೀವು ಬರೋಕ್ ಮುಂಚೆ ನಾನು ಪೂಜೆ ಮಾಡಿದ್ದು, ಅದಕ್ ಮುಂಚೆ ಮಾಡಿ ಇಟ್ಟಿದ್ದು ನೋಡಿ. ಅವಾಗಿನಿಂದ ಆಗಿಲ್ಲ ಹೂವ, ಇವಾಗ ಆಗಿದೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ. ಅಲ್ಲಿ ನನ್ಗೆ ಮಲಗಿದಾಗ ಎಬ್ಬಿಸ್ದಂಗಾಯ್ತು. ಯಾರೋ ಒಂದು ನೋಡ್ದೆ, ರಾಯರನ್ನೇ ನಾನು ನೋಡ್ದೆ, ಭಯಾಗ ಮಲ್ಕೊಂಡೆ. ಮತ್ತೆ ಇಲ್ಲಿ ಬಂದು ಈ ಫೋಟೋ ಇದೆಯಲ್ಲ, ಈ ಫೋಟೋಗೆ ಹೋಗಿ ಸೇರ್ಕೊಂಡ್ರು. ಅದಕ್ಕೆ ನಾನು ಈ ಫೋಟೋನ ಪ್ರತಿ ಸಲ ಪೂಜೆ ಮಾಡುವಾಗೆಲ್ಲ ಅಲ್ಲಿಡ್ತೀನಿ ನಾನು. ಚೆನ್ನಾಗಿದೆ ಅಕ್ಕ. ಅವಾಗ ಬಂದ್ರೆ ಖುಷಿ ಆಗುತ್ತೆ ನೀವು ಮನೆಗೆ ಬಂದ್ರೆ. ರಾಯರ ದಯೆ ಇಲ್ಲ ಅಂದ್ರೆ ಮಾಡಿ ಅಕ್ಕ, ವಿಡಿಯೋ ಬಿಡ್ಬೇಡಿ. ಮಾಡ್ತೀನಿ. ನಮ್ಗಳಿಗೋಸ್ಕರನ ಮಾಡಿ. ಯಾರೇನ ಅನ್ಕೊಂಡ್ಲಿ, ನಾವು ನಿಮ್ನ ಕೇಳ್ಕೊಂತಿದೀವಿ ಅನ್ಕೊಳ್ಳಿ, ಬಿಡ್ಬೇಡಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ, ಮಾಡಿ ಮುಂದುವರ್ಸ್ಕೊಳ್ಳಿ. ಯಾರು ಏನೇ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ನೀವು ಒಂದೊಂದ್ಸತಿ ಹತ್ತು ಬಿಡ್ತೀರಾ ವಿಡಿಯೋದಲ್ಲಿ, ಖಂಡಿತ ಅಳಕ್ ಹೋಗ್ಬೇಡಿ. ನಮಗ್ ಬೇಜಾರು, ನೀವ್ ಅಳ್ತಿರೋರು ನಿಮ್ಗೆ ಏನು ಅನ್ಸಲ್ಲ, ನಮಗ್ ನೋಡೋರ್ಗೆ ಒಂಥರ ಹಿಂಸೆ ಆಗುತ್ತೆ ಹತ್ರ. ಇಲ್ಲ ಒಂದೊಂದ್ಸಲ ನಾನ್ ಅಳಲ್ಲ ಅಕ್ಕ, ನಾನ್ ಎಷ್ಟು ಅಳಿಸ್ತೀನಿ ಒಬ್ರು, ನಾನ್ ಅಳಲ್ಲ. ಧೈರ್ಯ ನಾನ್ ಅಳಲ್ಲ, ಧೈರ್ಯ ಅಂತಲ್ಲ. ಹತ್ತು ಏನ್ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವ್ ಅವಾಗ ಕುಗ್ಬಿಡ್ತೀವ ಅವ್ರ ಮುಂದೆ. ಅಳ್ಬಾರ್ದು, ನೀವ್ ಅಳ್ಬೇಡಿ. ಅಳಲ್ಲಪ್ಪ, ಅಳಿಸ್ಬೇಕ್ ಇನ್ಮೇಲೆ. ನಾನು ಅಳ್ಸಕ್ ಬಂದವ್ರನ್ನ ನಾವೇ ಅಳಿಸ್ಬಿಡ್ಬೇಕು. ನಾನ್ ನೋಡ್ತಿರ್ತೀನಿ ವಿಡಿಯೋದಲ್ಲಿ, ನೀವ್ ಎಷ್ಟೊಂದ್ ಸತಿ ಅಳ್ತಿರ್ತೀರ. ಅಳ್ಬೇಡಿ, ನಮ್ಗೆ ಹಿಂಸೆ ಆಗುತ್ತೆ ನೋಡಕ್ಕೆ. ನಾನು ಆ ವಿಡಿಯೋ ನೋಡೋದೇ ಇಲ್ಲ. ನೀವ್ ಅಳ್ತಿದ್ರೆ ಮುಂದಕ್ಕೆ ತಳ್ಬಿಡ್ತೀನಿ. ಮುಂದಕ್ಕೆ ತಳ್ಬಿಡ್ತೀರ. ಅಳ್ಬೇಡಿ, ನೀವು ಚೆನ್ನಾಗ್ ಕಾಣಲ್ಲ, ನಿಮ್ ನಗು ಮುಖಕ್ಕೆ ಸೂಟ್ ಆಗಲ್ಲ. ಬಾರ ರಾಗು, ಖುಷಿ ಆಯ್ತಕ್ಕ, ಬನ್ನಿ ಅಕ್ಕ. ನೀವೇ ಹೋಗೋರಂತೆ, ನೀವೇ ಒಂದಿನ ಫ್ರೀ ಮಾಡ್ಕೊಂಡ್ ಬನ್ನಿ ನಮ್ಮ ಮನೇಲಿ. ಏನಾದ್ರೂ ಅಡ್ಗೆ ಬರೀ ಬೇಕು ಅಷ್ಟೇ. ಇರ್ಲಿ, ಬನ್ನಿ ನೀವು ನಮ್ಮ ಮನೆಗೆ ಬಂದ್ರೆ. ಆದಷ್ಟು ಬೇಗ ಬರ್ಲಿ ನೀವು ಬರೋದು. ಸ್ನೇಹ ಕರ್ಕೊಂಡು. ಏ ಇಲ್ಲ ಬಾರೋ, ಬೆಲ್ಟ್ ಎತ್ಕೋ. ಹೋಗ್ತಿ ಅವ್ರ ಮನೆ ಕಳಿಸ್ತೀನಿ, ಎತ್ಕೋ. ಇಲ್ಲಿ ಬೆಲ್ಟ್ ಎತ್ಕೋ. ಬರಾಗ ಹೋಗೋಣ, ನಮ್ಮ ಮನೆಗೆ ಹೋಗೋಣ. ನೋಡಿ ಬೈತಾರಲ್ಲ. ಯಾರಿಗ್ ಬೈತಾ ಇದೆಯಾ? ನನ್ಗ ಮಮ್ಮಿಗ? ಇಬ್ರಿಗೂನು ಅಂತ. ಮಮ್ಮಿಗ? ನನಗೆ ಏನ ನೋಡ್ಕೊತಾರಲ್ಲ ಅದಕ್ಕ. ಮಗುಂಗಿಂತ ಹೆಚ್ಚಾಗಿ ಸಾಕ್ತಾ ಇದೀರಾ. ಅದಕ್ಕೆ ಈ ನನ್ ಮಗನ್ ಕೊಬ್ಬು ಜಾಸ್ತಿ ಬಂದಿರೋದೀಗ ನೋಡಿ. ಅಕ್ಕ ಬರದಾ? ಚಪ್ಪಲಿ ಹಾಕಿದಾರ ಅದು. ತೆಗಿ. ಇಲ್ಲಿ ಫೋಟೋ ಕ್ಲಿಕ್ ಮಾಡಕ್ಕ, ಪಕ್ಕದಲ್ಲಿ ಫೋಟೋ. ಅಕ್ಕ ಬನ್ನಿ ಅಕ್ಕ, ನಿಜ ನಾನು ತಮಾಷೆ ಕಳ್ತೀರ. ನಮ್ಮ ಮನೆಗೆ ಬನ್ನಿ, ನಮ್ಮ ಹಳ್ಳಿಗೆ ಬನ್ನಿ, ನಮ್ಮ ಊರಿಗೆ ಬನ್ನಿ ಅಕ್ಕ. ಅಕ್ಕ ನಮ್ಮ ಮನೆಗೆ ಖಂಡಿತ ಬರ್ತೇವೆ, ಖಂಡಿತ. ಥ್ಯಾಂಕ್ಸ್, ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಅಕ್ಕ. ನನಗೆ ತುಂಬಾ ಖುಷಿ ಆಯ್ತು. ಎಷ್ಟು ದಿವಸಗಳಿಂದ ನನ್ಗೊಂದು ಆಸೆ ಇತ್ತು, ಇನ್ನೊಬ್ಬ ನಮ್ಮ ಭೇಟಿ ರಾಯಲ್ ದೇವಸ್ಥಾನದಲ್ಲೇ ಆಗ್ಬೇಕಂತ ಇತ್ತು. ಆದ್ರೆ ಇದು ದೇವಸ್ಥಾನನೇ ಅಲ್ವಾ, ಮಿನಿ ಮಂತ್ರಾಲಯ. ಆಗ್ಬಿಟ್ಟಿದೆ. ಸರಿ, ಬರ್ತೀರಾ? ಅವನು ಅವ್ರ ಮನೆಗೆ ಅವನೇ ಪೂಜೆ ಮಾಡೋದು. ರಾಯಲ್ ಭಕ್ತ. ಅದು ಹಂಡ್ರನ ಕಟ್ಟಿಗೆ ಚೈನ್ ಜೊತೆ ಹಾಕೊಂಡು ಕಟ್ಕೊಂಡು, ಅದು ಏನಾಗಲ್ಲ. ಅಲ್ಲಿ ಇಲ್ಲಿ ಹಾಕ್ಬೇಡ. ನಾನ್ ವೆಜ್ ತಿಂದ್ರು ಏನೋ ಆಗಲ್ಲ, ಏನ್ ತೊಂದರೆ ಇಲ್ಲ. ಬಾರೋ 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 ಬಾ. ಆಯ್ತು, ಕೆಳಗಡೆ ಬಾ, ಹೋಗ್ಲಿ ನೀ ಬಾ. ಆಯ್ತು, ಬೆಟ್ಟ ಹಾಕೋತೀನಿ, ಕೆಳಗಡೆ ಹೋಗೋಣ. ಹಾಕ್ಕೊತೀನಿ ನನ್ನ ಮನೆ. ನೀವೇನ್ ಪಾಪ ಬಿಸಿ ಇದ್ರು, ನಾನು ಬಂದು ಡಿಸ್ಟರ್ಬ್ ಮಾಡಿ. ಏನ್ ಬಿಸಿ ಇದೆ, ಎಲ್ಲ ಕೆಲಸ ಆಗಿತ್ತು. ನೆನ್ನೆ ಗುರುವಾರ ಅದೆಲ್ಲ ಇದು ಮಾಡಿ, ಹೂವೆಲ್ಲ ತೆಗೆದು ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಸಿ ನಾನು ರೆಡಿ ಆಗಿದ್ದೆ. ತಗೋ.